ಮೇಡಮ್, ಗಂಡ ಹೆಂಡತಿದು ಫೋಟೋಶೂಟ್ ಇತ್ತು. ಮಾಡಿಸಬಹುದು. ರಾಕಿ ಮೇಡಮ್. ಭಾಗ್ಯವಂತರು ಸೋಮವಾರದಿಂದ ಶನಿವಾರ ರಾತ್ರಿ 7:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಶಾಸ್ತ್ರಿಗಳಿಗೆ ಏನ್ ಕೊಡ್ಬೇಕೋ ಕೊಟ್ಬಿಡು. ಹಾಗೆ ಊಟದ ವ್ಯವಸ್ಥೆನೂ ನೋಡ್ಕೊ. ಸರಿ ಮೇಡಮ್. ಅರ್ಚಕ್ರೆ, ಭೈರವಿ, ಊಟ ಮಾಡುವಂತೆ ಬಾ. ಬನ್ನಿ. ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೆ ನೀನು? ಆದಿ ಚಿಕ್ಕಪ್ಪನ ಹತ್ರ ಮಾತಾಡ್ತಿದ್ದೆ. ಸುಳ್ಳು ಹೇಳ್ಬೇಡ. ಬಾ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣ. ಬಾ. ಬೇಗ ಬೇಗ ಹಾಕೊಂಡ್ ಬನ್ರಪ್ಪ. ಏನು ಮಲ್ಲಿ, ತರಾವರಿ ಅಡಿಗೆ ಮಾಡಿಸ್ಬಿಟ್ಟಿದ್ದಾಳೆ. ಗಮ್ಮತ್ತಾ ಇದೆ. ತಂಗಿ ಅಲ್ದ ಮಾಡಿರ್ತ್ರು, ನೀವು ತಿನ್ನಿ. ಎಲ್ರು ಏನೇನ್ ಬೇಕೋ ಕೇಳಿ ಹಾಕ್ಸ್ಕೊಳ್ಳಿ. ನಾಚಿಕೆ ಪಡ್ಕೋಬಿಡಿ. ಹೊಟ್ಟೆ ತುಂಬಾ ಊಟ ಮಾಡಿ. ಇವಂದೇನ ಉಸ್ತುವಾರಿ. ಮೊದ್ಲು ನಮ್ಮ ಆದಿ ಜೊತೆ ಇದ್ದ, ಈಗ ಶಿವಗಮ್ಮ ಜೊತೆ ಸೇರ್ಕೊಂಡು ನಮ್ಗೆ ಮೋಸ ಮಾಡ್ತಿದ್ದ ನೋಡು. ಅವರೇ ಬುದ್ಧಿವಂತ್ರೆ, ನಾನೇ ಸ್ವಲ್ಪ ತಡ್ಡಿ. ಊಟ ಸಕ್ಕದಾಗಿದೆ. ತಿನ್ನು. ಕಮಲಮ್ಮ, ಹೋಗಿ ಊಟ ಮಾಡೋದ್ ತಾನೆ? ಎಲ್ರೂ ಒಟ್ಟಿಗೆ ಮಾಡೋಣಮ್ಮ. ಸರಿ ಸರ್, ನೀವು ಬನ್ನಿ. ಭಾಗ್ಯವಂತರು ಸೋಮವಾರದಿಂದ ಶನಿವಾರ ರಾತ್ರಿ 7:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಏ ಆದಿ ಅಣ್ಣ, ನಿಂತ್ಕೋ. ಸರ್, ಹೆಗ್ಲಿ ಮೇಲೆ ಕೈ ಹಾಕಿ ಸರ್. ಹಾಕಿ ಸರ್. ಸರ್, ಇಬ್ರು ಮುಖ ಮುಖ ನೋಡ್ಕೊಳ್ಳಿ ಸರ್. ಅಮ್ಮ, ಚಿಕ್ಕಿಗೆ ಪಾಪು ಆದ್ಮೇಲೆ ಏನಂತ ಹೆಸರಿಡೋಣ? ನಿಂತ್ಕೊಳ್ಳಿ ಸರ್. ಫಸ್ಟು ಚಿಕ್ಕಿಗೆ ಮಗು ಆಗ್ಲಿ. ಮಗು ಆದ್ಮೇಲೆ ಶಾಸ್ತ್ರಿಗಳನ್ನ ಕೇಳಿ ಯಾವ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ ತಿಳ್ಕೊಂಡು ಆವಾಗ ಹೆಸರಿಡೋಣ. ಸರಿನಾ? ನನ್ಗೊಂದ್ ಅನಿಸ್ತು. ನಾನೊಂದ್ ಹೆಸರು ಹೇಳ? ಹೇಳು. ಶಾಂಭವಿ. ಶಾಂಭವಿನಾ? ಅದು ಅಕ್ಕನ ಹೆಸರಲ್ವಾ? ಅದಕ್ಕೇನಂತೆ? ಅಕ್ಕನ ಹೆಸರಿನ ಚಿಕ್ಕಿ ಮಗಳಿಗಿಡೋಣ. ಹೆಣ್ಮಗುನೇ ಆಗತ್ತೆ ಅಂತ ಯಾವ ಗ್ಯಾರಂಟಿ? ನಾನ್ ಹೇಳಿದ್ರೆ ಮುಗೀತು, ಹೆಣ್ಮಗುನೇ ಆಗೋದು. ನೀನಿನ್ ದೇವ್ರ? ನೀನ್ ಹೇಳಿದ ತಕ್ಷಣ ಹೆಣ್ಮಗು ಆಗೋದಕ್ಕೆ? ದೇವ್ರಂತಾನೆ ಅನ್ಕೋ. ತರ್ಲೆ, ಮಾತು ಜಾಸ್ತಿ ಆಯ್ತು ನಿಂದು. ಸರ್, ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ. ಹೆಣ್ಮಗು. ಅಮ್ಮ, ಅಯ್ಯೋ, ಏನಾಯ್ತು ಅಭಿ? ಹೊಟ್ಟೆ ನೋವು. ಅಭಿ ಏನಾಯ್ತು? ಅಭಿ, ಏನಾಯ್ತು? ಚಿಕ್ಕಮ್ಮ, ಏನಾಯ್ತು ಅಭಿ? ಚಿಕ್ಕಮ್ಮ, ಏನಾಗ್ತಿದೆ? ಏನಾಯ್ತಮ್ಮ? ಅಭಿ, ಏನಾಗ್ತಿದೆ? ಹೊಟ್ಟೆ ನೋಯ್ತಿದ್ಯಾ?